ಹರೇ ರಾಮ, ನಮಸ್ಕಾರ ಇದ್ದು ಬನ್ನಿ. ಈಗ ನಮ್ಮ ಅಮೃತಧಾರ ಗೋಶಾಲೆ ಬಜಕ್ಕೂಳು ಪೆರ್ಲಲ್ಲಿ ಭಾರಿ ದೊಡ್ಡೊಂದು ಕಾರ್ಯಕ್ರಮ. ನಮ್ಮ ಕೃಷ್ಣ ಪ್ರಕಾಶ ಡಾಕ್ಟರ್ ಮಗಳ ಬದ್ದಪ್ಪ ಗೋಶಾಲೆಯಲ್ಲಿ ಇದುವರೆಗೆ ಸಣ್ಣ ಸಣ್ಣ ಕಾರ್ಯಕ್ರಮ ಆಗಿಕೊಂಡಿದ್ದರು. ಈಗ 250-300 ಜನರ ಒಳ್ಳೆ ಕಾರ್ಯಕ್ರಮ ಹೊತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದ್ದು ಎಲ್ಲ ನೋಡಿಕೊಂಡು ಒಂದು ಅರ್ಧ ಗಂಟೆ ಇದ್ದು ಸಂಪೂರ್ಣ ವಿವರ ಈ ಅರ್ಧ ಗಂಟೆ ವಿಡಿಯೋವನ್ನ ಸ್ಕಿಪ್ ಮಾಡದ್ದೇ ನೋಡಿ ಅಂಬ ವಿಷಯ ಗೊತ್ತಾಯಿತು. ನೋಡಿಲ್ಲಪ್ಪ ಆಗದು. ಅಮೃತಧಾರ ಗೋಶಾಲೆಯ ಗೇಟು. गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पत आनशृण्वन्मूर्तिभिः सीदसादनम् श्रीविघ्नेश्वराय नमः। ॐ स्योनापतिविभवानृक्षरानिवेशकुंहितेनेव जयामसि रामश्वं पोषयित्वा सनो मृडातिदृशे क्षेत्रपालाय नमः। ॐ वास्तोऽश्वते प्रतिजानीह्यस्मान् स्वावेशो अनमीवो भवानः यत्त्वे मघे प्रतितन्यात्। ॐ लोकधात्र्यै च विद्महे सर्वशक्त्यै च धीमहि तन्नो धेनुः प्रचोदयात्। यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः। स्थापितं पुरतस्तव तेन मे सफलावाप्तिर्भवेज्जन्मनि जन्मनि। ನಮ್ಮ ಮಂಗಳೂರು ಹೋಬಳಿಗೆ ವೇದವ ತನ್ನಂತೆ ಮಣಿಮುಂಡ ಮನೆತನದ ಊರುಳ್ಳಂತಹ ಒಂದು ಇತಿಹಾಸ ಇದೆ. ಅಂತಹ ಶ್ರೇಷ್ಠವಾದಂತಹ ವೈದಿಕ ಮನೆತನವನ್ನು ಹುಟ್ಟಿ ಲೋಕೋಪಕಾರಕ ವೈದ್ಯೋ ನಾರಾಯಣ ಹಾಗಿಕೊಂಡು ಲೋಕೋಪಕಾರವಾದಂತಹ ವೃತ್ತಿಯನ್ನು ನಡೆಸಿಕೊಂಡು ಮಕ್ಕಳನ್ನು ಅದೇ ದಾರಿಯಲ್ಲಿ ದಂಪತಿಗಳು ಮಕ್ಕಳು ಅದೇ ದಾರಿಯಲ್ಲಿ ಮುಂದುವರಿತಾ ಇದ್ದಂತಹ ಸಂಸಾರ. ಹಾಗೆ ಇಡೀ ಕುಟುಂಬ ಗುರು ಗೋ ದೇವತಾ ಸಮಾಜ ಸೇವೆಯಲ್ಲಿ ವಿವಿಧ ರೀತಿಯಲ್ಲಿ ಸಕ್ರಿಯವಾಗಿ ಕಾರ್ಯ ಮಾಡುತ್ತಾ ಇದ್ದಂಥದ್ದು. ಹಾಗೆ ಅವರ ಹಿರಿಯರು ಕೂಡ ಸಮಾಜಕ್ಕೆ ಅಧ್ಯಾಪಕರಾಗಿ, ವೃತ್ತಾರರಾಗಿ, ಹಾಗೆ ಸಾಮಾಜಿಕ ನೇತಾರರಾಗಿ, ಕೃಷಿ ತಜ್ಞರಾಗಿ ಇದ್ದುಕೊಂಡು ಸಮಾಜಕ್ಕೆ ಮಾರ್ಗದರ್ಶನ ಮಾಡಿಕೊಂಡು ಬಂದಂತಹ ಸಂಸಾರದ ವೃದ್ಧಿಯಪ್ಪಂತಹದ್ದು ಅದು ವೈವಾಹಿಕವಾದಂತಹ ಆ ಒಂದು ಸಂಬಂಧದ ವೈವಾಹಿಕವಾದಂತಹ ಸಂಸ್ಕಾರ. ಅಂತಹ ಆ ಸಂಸಾರದ ವೃತ್ತಿಯ ಒಂದು ಕಾರ್ಯ ಅದು ಗುರು ದೇವತಾನುಗ್ರಹದಿಂದ, ಹಾಗೆ ಅವರ ಕುಲದೇವರಾದಂತಹ ಲಕ್ಷ್ಮೀನಾರಾಯಣನ ಅನುಗ್ರಹದಿಂದ ನಡೆವಲಿತ್ತು. ಅದರ ಪೂರ್ವಭಾವಿಯಾದಂತಹ ನಿಶ್ಚಿತಾರ್ಥ ಕಾರ್ಯಕ್ರಮವ ಗುರು ಗೋಪಾಲಕೃಷ್ಣ ಗೋದೇವತೆಗಳ ಈ ಸನ್ನಿಧಿಯಲ್ಲಿ ನಡೆಸುವುದರಲ್ಲಿ ಸಕುಟುಂಬಿಕರಾಗಿ ಹಿರಿಯರ ಅನುಗ್ರಹ ಮಾರ್ಗದರ್ಶನದ ಪ್ರಕಾರ ಗುರುಗಳ ಈ ದಿವ್ಯ ಕ್ಷೇತ್ರದಲ್ಲಿ ಇದರ ನಡೆಸುವಂತಹ ಒಂದು ಸಂಕಲ್ಪವ ಪ್ರಕಾಶ್ ಡಾಕ್ಟರ್ ಸಕುಟುಂಬಿಕರಾಗಿ ಮಾಡಿದ್ದಾರೆ. ಹಾಗೆ ಅದರ ಪೂರ್ವಭಾವಿಯಾಗಿ ಇಂದು ಗೋಧೂಳಿನಲ್ಲಿ ಗೋಪೂಜೆ
ಹಾಗೆ ಯಥಾಸಾಧ್ಯವಾದ ರೀತಿಯಲ್ಲಿ ಗೋಪಾಲಕೃಷ್ಣನಿಗೆ ಇಂದು ಉಪೋಕ್ತವಾದಂತಹ ಷೋಡಶೋಪಚಾರ ಪೂಜೆ, ನಾಳೆಯ ದಿನ ಗೋಪಾಲಕೃಷ್ಣನ ಕಲ್ಪೋಕ್ತ ಪೂಜೆ, ಹಾಗೆಯೇ ಸಾಂಪ್ರದಾಯಿಕವಾಗಿ ನಾವು ಮಾಡಿಕೊಂಡು ಬಂದಾಗ ರುದ್ರಾಭಿಷೇಕ, ಶಿವಾರಾಧನೆ ಮತ್ತು ಪ್ರಧಾನವಾಗಿ ಆ ಎರಡು ಕುಟುಂಬದ ಒಂದಪ್ಪಂತಹ ಆ ಸಂಸ್ಕಾರದ ಪ್ರಧಾನವಾದಂತಹ ನಿಶ್ಚಿತಾರ್ಥದ ಕಾರ್ಯಕ್ರಮ. ಅದು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಗುರು ಗೋದೇವತೆಗಳ ಅನುಗ್ರಹದಲ್ಲಿ ನಡೆವಂತಹ ಎಲ್ಲ ಕರ್ಮಗಳನ್ನುದೇ ಯಥಾಯೋಗ್ಯವಾಗಿ ಯಥಾಶಾಸ್ತ್ರೀಯವಾಗಿ ನಮ್ಮ ಕೈಯಿಂದ ಆ ಗುರು ಗೋದೇವತಾ ಶಕ್ತಿಗಳು ನಡೆಸಿಕೊಡಬೇಕು. ಬಂದಂತಹ ಅತಿಥಿಗಳು ಬಂಧು ಮಿತ್ರರು ಸಂತೋಷದಲ್ಲಿ ಹರಸುವಂತಹ ಒಂದು ಯೋಗ ಭಾಗ್ಯವ ಆ ಭಗವಂತ ಸಕುಟುಂಬಕ್ಕೆ ಅನುಗ್ರಹ ಮಾಡಿಕೊಡಬೇಕು. ಮಾಡುವಂತಹ ಅತಿಥಿ ಸತ್ಕಾರಲ್ಲಾಗಲಿ ಅಥವಾ ಮಾಡುವಂತಹ ವೈದಿಕವಾದಂತಹ ಧಾರ್ಮಿಕವಾದಂತಹ ಕ್ರಿಯಾಭಾಗಗಳಲ್ಲಾಗಲಿ ಯಾವುದೇ ರೀತಿಯಾದಂತಹ ಲೋಪಗಳ ಕುಂದುಕೊರತೆಗೆ ಬಾರದ ರೀತಿಯಲ್ಲಿ ನಮ್ಮ ಕೈಯಿಂದ ನಡೆಸಿಕೊಟ್ಟು ಮುಂದಕ್ಕೆ ಆ ದಂಪತಿಗೊಪ್ಪು ಕೂಡ ಉಭಯ ಕುಲವನ್ನು ಉದ್ಧರಿಸುವಂತಹ ಒಂದು ದೀಪವ ಬೆಳಗಿಸುವಂತಹ ಒಂದು ಸಂದರ್ಭ. ಆ ದಂಪತಿಗೂ ಕೂಡ ಕೌಟುಂಬಿಕವಾದಂತಹ ಎಲ್ಲ ಯೋಗಕ್ಷೇಮಗಳನ್ನು ಅನುಗ್ರಹ ಮಾಡಿಕೊಟ್ಟು ಸಕುಟುಂಬಕ್ಕೆ ಸನ್ಮಂಗಲವ ಅನುಗ್ರಹ ಮಾಡಿಕೊಡಬೇಕು. ಈ ಸತ್ಕರ್ಮವ ಆ ಭಗವಂತ ನಮ್ಮ ಕೈಯಿಂದ ಯಥಾಯೋಗ್ಯವಾಗಿ ನೆರವೇರಿಸಿಕೊಡಬೇಕು. ಕರ್ಮದ ಪ್ರಾರಂಭದಲ್ಲಿ ನಾವು ಸಮಸ್ತರು ಮಾಡುವಂತಹ ಪ್ರಾರ್ಥನೆ. ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತಸ್ವಾತ್ಮ ಸುಖಾವಬೋಧೆ ಜನಸ್ಯ ಏತಾಂಗಲಿಕಾಯಮಾನೆ ಸಂಸಾರಹಾಲಾಹನಮೋ ಶಾಂತಿ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಗಾವೋ ಮಮಾಗ್ರತಃ ಸಂತು ಗಾವೋ ಮೇ ಸಂತು ಪೃಷ್ಠತಃ ಗಾವೋ ಮೇ ಹೃದಯೇ ನಿತ್ಯಂ ಗವಾಂ ಮಧ್ಯೆ ವಸಾಮ್ಯಹಂ. ಪ್ರಾರ್ಥನಾಂ ಸಮರ್ಪಯಾಮಿ. ಸಂದರ್ಶಿತಸ್ವಾತ್ಮ ಸುಖಾವಬೋಧೆ ಜನಸ್ಯ ಏಜಾಂಗಲಿಕಾಯಮಾನೆ ಸಂಸಾರಹಾಲಾಹಲಮೋಹ ಶಾಂತ್ಯೈ. ಸದ್ಗುರು ಚರಣ ವರ್ತಮಾನ ವ್ಯಾವಹಾರಿಕೆ ವಿಶ್ವಾವಸನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತೌ ಕಾರ್ತಿಕ ಮಾಸೆ ಕೃಷ್ಣಪಕ್ಷೇ ಅದ್ಯ ತೃತೀಯೋಪರಿ ಚತುರ್ಥ್ಯಾಂ ತಿಥೌ ಮಂದವಾಸರಯುಕ್ತಾಯಾಂ ಶುಭಯೋಗ ಸುವರ್ಣ ಶುಭವಾರ ಶುಭತಿಥಿ ಶುಭನಕ್ಷತ್ರಯುಕ್ತಾಯಾಂ ದೇವಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಗೌತಮ ಗೋತ್ರೋತ್ಪನ್ನಸ್ಯ ಉತ್ತರಾಷಾಢ ನಕ್ಷತ್ರೇ ಮಕರ ರಾಶೌ ಜಾತಸ್ಯ ಕೃಷ್ಣ ಪ್ರಕಾಶಕರ್ಮಣೋ ಮಮ ಜನ್ಮ ರಾಶಿವೇಕ್ಷ್ಯ ಯೇ ಯೇ ಗ್ರಹಾಃ ಅನಿಷ್ಟ ಸ್ಥಾನೇಷು ಪ್ರಥಮ ಕುಮಾರ್ಯಾಃ. ಪೂರ್ವಾ ಫಲ್ಗುಣಿ ನಕ್ಷತ್ರೇ ಸಿಂಹರಾಶೌ ಜಾತಾಯಾಃ ಅಪೂರ್ವಾ ನಾಮ್ಯಾ ಸರ್ವಾ ರೇವತಿ ನಕ್ಷತ್ರೇ ಮೀನರಾಶೌ ಜಾತಾಯಾಃ ವೀಣಾ ಸರಸ್ವತಿ ನಾಮ್ಯಾ ಸರ್ವಾ ಆರೋಗ್ಯ ಐಶ್ವರ್ಯಾನಂದಾಭಿವೃದ್ಧ್ಯರ್ಥಂ ಧರ್ಮಾರ್ಥಕಾಮ ಮೋಕ್ಷಾಖ್ಯ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ದೃಶ್ಯಮಾಣ ಸಮಸ್ತ ವಿಘ್ನ ನಿವಾರಣಾರ್ಥಂ ಸಮಸ್ತ ಕಾರ್ಯೇಷು ನಿರ್ವಿಘ್ನತಾ ಸಿದ್ಧ್ಯರ್ಥಂ ಸಮಸ್ತ ಸನ್ಮಂಗಲಾವಾಪ್ತ್ಯರ್ಥಂ ಮಮ ಕುಮಾರ್ಯಾಃ ಕರಿಷ್ಯಮಾಣ ವಿವಾಹ ಲಗ್ನಕಾಲೇ ಸುಲಗ್ನತಾ ಸಿದ್ಧ್ಯರ್ಥಂ ದಂಪತ್ಯೋಃ ಆರೋಗ್ಯಭರಿತ ದೀರ್ಘಾಯುಷ್ಯಾಭಿವೃದ್ಧ್ಯರ್ಥಂ ದೀರ್ಘ ಸೌಮಂಗಲ್ಯಾಭಿವೃದ್ಧ್ಯರ್ಥಂ ಸಮಸ್ತ ಕೌಟುಂಬಿಕ ಯೋಗಕ್ಷೇಮ ಸಿದ್ಧ್ಯರ್ಥಂ ಸಮಸ್ತ ದೇವತಾತ್ಮಿಕ ಗೋಮಾತಾ ಪ್ರಸಾದ ಸಿದ್ಧ್ಯರ್ಥಂ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಂದ್ರ ಭಾರತಿ ಮಹಾಸ್ವಾಮಿನಾಂ ಪೂರ್ಣಾನುಗ್ರಹ ಪೂರ್ವಕ ಸಪರಿವಾರ ಶ್ರೀ ಗೋಪಾಲಕೃಷ್ಣಸ್ಯ ಪರಮಾನುಗ್ರಹ ಪ್ರಾಪ್ತ್ಯರ್ಥಂ ಕುಲದೇವತಾ ಶ್ರೀ ಲಕ್ಷ್ಮೀನಾರಾಯಣಸ್ಯ ಪೂರ್ಣಾನುಗ್ರಹ ಸಿದ್ಧ್ಯರ್ಥಂ ಚ ಸಮಸ್ತ ದೇವತಾತ್ಮಿಕ ಗೋಮಾತಾ ಪ್ರಸಾದ ಸಿದ್ಧ್ಯರ್ಥಂ ಯಥಾ ಸಂಭವ ವಿಧಿನಾ ಗೋಪೂಜನಂ ಕರಿಷ್ಯೇ. ಸಮಸ್ತ ಗೋಮಾತ್ರೇ ಮಹಾಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ನಾವು ಹೂಗುದೆ ಮುಂದೆ ಸಕಲ ನೀರು ಸೌರಭೇ ಸರ್ವಹಿತೆ ಪವಿತ್ರೇ ಪಾಪನಾಶಿನಿ ಗ್ರಹಾಣಸ್ತು ಮಯಾ ದತ್ತಂ ಪಾದ್ಯಂ ತ್ರೈಲೋಕ್ಯವಂದಿತೆ ಪಾದಾರವಿಂದಯೋ ಪಾದ್ಯಂ ಸಮರ್ಪಯಾಮಿ. ಸರ್ವದೇವಮಯೇ ದೇವಿ ಸರ್ವತೀರ್ಥಮಯೇ ಶುಭೆ ಘಾನಾದ್ಯಂ ಯೋಗಿ ಸ್ಮಗ್ರಾಜಮಾನಂ ಮಹಸ್ವತ್ ಅಮೃತಸ್ಯ ಸಾರಾಪವೃಥಾದೋಕಮಾನಂ ಚರಣಂ ನೋ ಲೋಕೆ ಸುಖಿದಾಂ ದಧಾತು. ಗಂಗಾದಿತೀರ್ಥಸಲಿಲೈ ಸುವರ್ಣಕಲಶಾಕೃತೈಃ ಸ್ನಾಪಯಾಮಿ ಮಹಾದೇವಿ ಸುಪ್ರೀತಾ ವರದಾಭವ. ಶುದ್ಧೋದಕಸ್ನಾನಂ ಸಮರ್ಪಯಾಮಿ. ಆಚ್ಛಾದನಂಗವೇದದ್ಯಾಂ ಸಮ್ಯಕ್ ಶುದ್ಧಂ ಶುಭೋಭರಂ ಕಸ್ತೂರಿ ರುದ್ರಾಕ್ಷಿಂಚಾಸುತಂ ಗರಿಷ್ಠಿತಾಂ ಗಂಧಂ ಸಮರ್ಪಯಾಮಿ. ಹರಿದ್ರಾರಂತೆ ದೇವಿ ಸೌಭಾಗ್ಯದಾಯಿನಿ ಅಪೋಲಕಾಂತಿವದ್ಯರ್ಥಂ ಹರಿದ್ರಾಂ ಪ್ರತಿಷ್ಠಿತಾಂ ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಕುಂಕುಮಂ ಕಾಂತಿದಂ ದಿವ್ಯಂ ಸರ್ವಕಾಮಫಲಪ್ರದಂ ಕುಂಕುಮೇನಾರ್ಚನಂ ದೇವಿ ಗಾನಪರಮೇಶ್ವರಿ ಕುಂಕುಮಚೂರ್ಣಂ ಸಮರ್ಪಯಾಮಿ. ಅಕ್ಷತಾಷ್ಟ ಸಮರ್ಪಯಾಮಿ. ಕಂಠಭೂಷಣಾರ್ಥಂ ಕಾಂಸ್ಯ ಕಂಠಮಾಲಿಕಾಂ ಸಮರ್ಪಯಾಮಿ. पुष्पभूषणार्थं मुक्तास्त्रजं समर्पयामि. फालभूषणार्थं आदर्शं समर्पयामि. सर्वावयवभूषणार्थं धूपमार्जनं
ಹೋಗದಂಗೆ ಹಾಕಿ ಎಲ್ಲರೂ ಕೊಡಿ. ಅಲ್ಲಿ ಕಂಜಿಗಳ ಹಾಕಿ ಎಲ್ಲ ಇದೆಲ್ಲ ಕೊಡ್ಲಕ್ಕ ಆಚರಣೆಗೂ ಆಯ್ತು తాడుగా ಅದಕ್ಕೆ ನಮಸ್ಕಾರಾನ್ ಸಮರ್ಪಯಾಮಿ. ಸುಖಾವಬೋಧೆ ಜನಸ್ಯ ಯೇ ಜಾಂಗಲಿಕಾಯಮಾನೆ ಸಂಸಾರಾಲಾಹಲಮೋಹ ಶಾಂತಿ. ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ ಗುರುಃ ಸಾಕ್ಷಾತ್ ಮಹೇಶ್ವರಃ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. गावो ममाकृतः सन्तु गावो मे सन्तु पृष्ठतः गावो मे कृतये नित्यं गवां मध्ये वसाम्यहम्. नमो ब्रह्मण्यदेवाय गोब्राह्मणहिताय च जगद्धिताय कृष्णाय गोविन्दाय नमो नमः. जगद्रणाङ्गणे यस्य स्मरणं जयकारणम् पार्थसारथये तस्मै श्रीकृष्णब्रह्मणे नमः. जयतु जयतु देवो देवकीनन्दनोऽयं जयतु जयतु कृष्णो वृष्टिवंशप्रदीपः. जयतु जयतु मेघः श्यामलः कोमलाङ्गो जयतु जयतु पृथ्वी भारनाशो मुकुन्दः. श्रद्धां मेधां यशः प्रज्ञां विद्यां बुद्धिं श्रियं बलम् आयुष्यं वेदारोग्यं देहि मे पुरुषोत्तम. श्रीगुरुभ्यो नमः.
ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡಿಕೊಂಡು ಕ್ಷೇತ್ರದಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾ ಇರುವಂತಹ ಸಪರಿವಾರನಂತಹ ಭಗವಾನ್ ಗೋಪಾಲಕೃಷ್ಣ ಗೋಮಾತೆ ಮತ್ತು ನಾವು ಆರಾಧನೆ ಮಾಡುವಂತಹ ಎಲ್ಲ ದೇವತಾ ಶಕ್ತಿಗಳ ಮುಂಭಾಗದಲ್ಲಿ ಯಜಮಾನರಾದಂತಹ ಕೃಷ್ಣ ಪ್ರಕಾಶ ದಂಪತಿಗಳು ಸಕುಟುಂಬಿಕರಾಗಿ ಮಾಡುವಂತಹ ಪ್ರಾರ್ಥನೆ. ನಾಳೆಯ ದಿನ ಅವರ ಮಗಳ ವಿವಾಹದ ಅಂಗವಾಗಿ ನಿಶ್ಚಿತಾರ್ಥದ ಕಾರ್ಯಕ್ರಮ ನಡೆಯಲಿದ್ದು, ಅದರ ಅಂಗವಾಗಿ ಇಂದಿನ ದಿನದಿಂದಲೇ ನಾಳೆಯ ಅತಿಥಿ ಸತ್ಕಾರ ದೇವತಾರಾಧನೆಗೆ ಸಂಬಂಧಪಟ್ಟಂತಹ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತಾ ಇತ್ತು. ನಾಳೆಯ ದಿನ ಗೋಪಾಲಕೃಷ್ಣನಿಗೆ ಇಂದಿನ ದಿನ ನಾವು ಗೋಪೂಜೆಯನ್ನು ಗೋಧೂಳಿ ಲಗ್ನಲ್ಲಿ ಮಾಡಿಕೊಂಡಿದ್ದು, ಹಾಗೆಯೇ ನಾಳೆಯ ದಿನ ಗೋಪಾಲಕೃಷ್ಣನಿಗೆ ಕಲ್ಪೋಕ್ತ ಪೂಜಾರಾಧನೆ ಮತ್ತು ಉಮಾಮಹೇಶ್ವರಂಗೆ ರುದ್ರಾಭಿಷೇಕ ಪೂರ್ವಕ ಶಿವಾರಾಧನೆಯನ್ನು ಮಾಡಿಕೊಂಡು ಕುಲದೇವರಾದಂತಹ ಲಕ್ಷ್ಮೀನಾರಾಯಣನ ಅನುಗ್ರಹವನ್ನು ಬೇಡಿಕೊಂಡು ಮಂಗಲ ಕಾರ್ಯವ ಮುಂದೆ ಮಾಡಲಿಕ್ಕೆ ಮಾಡುವಂತಹ ಎಲ್ಲ ಸತ್ಕರ್ಮಗಳನ್ನು ಆರಾಧಿಸಿದಂತಹ ಎಲ್ಲ ದೇವತಾಶಕ್ತಿಗಳು ಸುಯೋಗ್ಯವಾಗಿ ನಮ್ಮ ಕೈಯಿಂದ ನಡೆಸಿಕೊಟ್ಟು ಅದರ ಸಂಪೂರ್ಣ ಫಲವ ನಮಗೆ ಯಜಮಾನರ ಸಕುಟುಂಬಕ್ಕೆ ಅನುಗ್ರಹ ಮಾಡಿಕೊಡಬೇಕು. ಹಾಗೆ ನಾಳೆ ನಡೆಯುವಂತಹ ಎಲ್ಲ ಸತ್ಕರ್ಮಗಳನ್ನು ಕೂಡ ನಿರ್ವಿಘ್ನವಾಗಿ ನಡೆಸಿಕೊಟ್ಟು ಬಂದಂತಹ ಅತಿಥಿಗಳು ಬಂಧುಗಳು ಕೂಡ ಸಂತೋಷದಿಂದ ಶುಭ ಹಾರೈಸುವಂತಹ ಎಲ್ಲ ಯೋಗಭಾಗ್ಯವನ್ನು ಆ ಭಗವಂತ ಅನುಗ್ರಹ ಮಾಡಿಕೊಟ್ಟು ಮಾಡಿದಂತಹ ಶಾಖಪಾಕಾದಿಗಳನ್ನು ಅಕ್ಷಯ ಮಾಡಿಬಿಟ್ಟು ಅತಿಥಿ ಸತ್ಕಾರವನ್ನುದೇ ದೇವತಾರಾಧನೆ ಎನ್ನುವುದೇ ಸುಯೋಗ್ಯವಾಗಿ ನಡೆಸಿಕೊಟ್ಟು ಕುಟುಂಬ ಸಂಸಾರಕ್ಕೆ ಸನ್ಮಂಗಲವನ್ನುದೇ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಅನುಗ್ರಹ ಮಾಡಿಬಿಟ್ಟು ಸದಾಕಾಲ ನಮ್ಮ ಸಂರಕ್ಷಣೆ ಮಾಡಿಕೊಂಡು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್. ಡಾಕ್ಟ್ರು ನಿಂಗ ಈ ಬದ್ಧವ ಗೋಶಾಲೆಯಲ್ಲಿ ಮಾಡಲಿಕ್ಕೆ ಕಾರಣ ಅಂದ್ರೆ ಒಂದು ಸಣ್ಣ ಹೇಳಿಕೆ ನೋಡ. ಈ ನಂಬಿಕೆಯ ಆಧಾರದಲ್ಲೇ ಜೀವನಕ್ಕೆ ಬಂತದೆ ಕೂಡ. ಇದು ಒಂದು 4 ವರ್ಷ ಮೊದಲು ಆಂದೆಯನ್ನ ಧರ್ಮಪತ್ನಿಗೆ ಇಲ್ಲಿ ಒಂದು ಜಂಬ್ರಕ್ಕಿಗೆ ಬಂದಿತ್ತು. ಆವಾಗ ಹೇಳಿತ್ತು, ನಮ್ಮ ಮಗಳ ಬದ್ಧ ಇಲ್ಲೇ ಮಾಡುದು. ಈಗ ಮನೆ ಹೆಮ್ಮಕ್ಕಳೆರ ಒಂದು ಲಕ್ಷ್ಮಿ ಅಲ್ಲದ ಅವಳು ಕೂಡ. ಹಾಗಾಗಿ ಬಾಯಲ್ಲಿ ಬಂದು ಸುಳ್ಳಪ್ಪಲಾಗ ಹೇಳೋ ದೃಷ್ಟಿಯಲ್ಲಿ ನಾವು ಮಾಡಿದ್ವಿ. ಮತ್ತೆ ಗೋವು ಹೇಳಿದ್ರೆ ಎಷ್ಟೋ ಕೋಟಿ ದೇವತೆಗಳ ಒಂದು ಆವಾಸ್ಥಾನ. ಈಗ ನಾವು ಎಂತಾರದು ಈಗ ಹುಟ್ಟಿನಿಂದಲೇ ಎಂತಾರ ಒಂದು ದೋಷದತ್ತರು ದನದ ಅಡಿಲಿ ಆಗಿ ತಂದು ಪರಿಹಾರ ಮಾಡಿ ಹೋಗ್ಬೋದು. ಮತ್ತೆ ಮನೆ ಒಕ್ಕಲು ಮಾಡ್ತಾರೆ, ದನ ಒಳ ಹೋಗಿಸೋದು, ಇದೆಲ್ಲ ಇದ್ದಿಲ್ಲ. ಹಾಗೆ ಇಲ್ಲಿ ನಾವು ಮಾಡಿತ್ತು ಉಂಟು ಅದರ ಪುಣ್ಯ ಫಲ ಬೇರೆ ಇದ್ದುಕೊಂಡು ನಾನು ಒಂದು ಹಾಗೆ ತಿಳ್ಕೊಂಡದ್ದು. ಎರಡನೇದಾಗಿ ಅಂತ ಹೇಳಿದ್ರೆ ಕಿಂಚಿತ್ತು ನಮ್ಮಂದಾಗಿ ಗೋವಿಂಗೆ ಸಹಾಯ ಆಗಲಿ, ಗೋವಿಂಗೆ ನಮ್ಮ ಸೇವೆ ಸಲ್ಲಲ್ಲಿ ಹೇಳೋ ದೃಷ್ಟಿಯಲ್ಲಿ ನಾನು ಮಾಡಲೇ ಇರ್ತದೆ. ಮತ್ತೆ ಜನಾಂಗಕ್ಕೂ ಹಂಗೆ ಇದೊಂದು ಪರಿಸರ ಇಲ್ಲಿ ಹಣದ್ದೆಲ್ಲ ನೋಡಿಕೊಳ್ಳಲಿ. ಮತ್ತೆ ಇದು ಯಾವುದೇ ಆಡಂಬರ ಅಥವಾ ಪ್ರತಿಷ್ಠೆ ಹೇಳುವಂಥದ್ದು ಅಲ್ಲ. ಒಂದು ನಾವು ನಮ್ಮ ಜೀವನದಲ್ಲಿ ಇನ್ನೊಬ್ಬ ಒಂದು ಆದರ್ಶ ಆಗಿರಬೇಕು, ಒಂದು ಮಾದರಿ ಆಗಿರಬೇಕು. ಹಂಗೆ ಇಲ್ಲಿ 4 ಜನ ನಮ್ಮಲ್ಲಿ ಹಿಂಗಿದ್ದ ಕಾರ್ಯಕ್ರಮ ಮಾಡಲಾಗುತ್ತು ಹೇಳುವಂಥದ್ದೆಲ್ಲ ಜನಕ್ಕೆ ಗೊತ್ತಾಗಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಇಲ್ಲಿ ಆಗಲಿ ಹೇಳುವಂಥ ದೃಷ್ಟಿಯಲ್ಲಿ ಮಾಡಲೇ ಅದು. ಮತ್ತೆ ಗಣೇಶನ ಮನೇಲಿ ಯಾವಾಗಲೂ ಹೆಂಡತಿ ದಿನಾ ಉದಿಯಪ್ಪಗ ಗೋವಿಂಗೆ ಅಲ್ಲಿ ಸುತ್ತಮುತ್ತ ಗೋ ಓಡಾಡಿ ಉಂಡಿರ್ತು. ಯಾಕೆ ದಿನಾ ಉದಿಯಪ್ಪ ಕೊಟ್ಟೆ ಹೆಂಗೆಲ್ಲ ತಿಂಬೋ ಒಂದು ಸಿಸ್ಟಮ್ನಾಗೆ ಬೆಳೆದದ್ದು. ಮತ್ತೆ ನಾವೀಗ ಎಂತ ಕಾರ್ಯಕ್ರಮ ಮಾಡ್ತಾರೆ ಗೋಗ್ರಾಸ ಎಲ್ಲ ಕೊಡ್ತು. ಬಾಕಿ ಕಡೆಯಲ್ಲೆಲ್ಲ ಎಂತ ಮಾಡ್ತಾ ಹಾಲಲ್ಲಿ ಗೋಗ್ರಾಸ ತಯಾರು ಮಾಡುವುದು. ಆದ್ರೆ ಒಂದೋ ಅದು ಮತ್ತೆ ಎಂತದೋ ಆಗಿ ಹೋಗೋದು. ಕೆಲವತ್ತು ಕಟ್ಟಿಕೊಂಡು ಹೋಗಿ ನಮ್ಮ ಊಟ ಆದ ನಂತರ ಗೋವಿ ಕೊಡುವಂಥದ್ದು. ಇಲ್ಲಿ ಯಾರು ಹಂಗಲ್ಲ, ನಾವು ಇಲ್ಲಿಯೇ ಗೋವಿಪ್ಪಾಗ ನಾವು ಇಲ್ಲಿ ಗೋಗ್ರಾಸ ಕೊಟ್ಟೆ ನಾವು ಇಲ್ಲಿ ಊಟ ಆಗುತ್ತೆ. ಈಗ ನಾವು ಇಲ್ಲಿ ಮಾಡಿದಂಥ ಆಗಲಿ ಯಾವುದೆಂತಾದರೂ ಕೂಡ ನಾವಿಲ್ಲಿ ವೇಸ್ಟ್ ಅಪ್ ಅಂತೇಳಿ ಎಂಥದ್ದು ಇಲ್ಲ. ಈಗ ಒಂದು ಮೊದಲೇ ಸಣ್ಣ ವಿಷಯಕ್ಕೆ ಬರ್ತಾರೆ. ಈಗ ಬಾಳೆಲೆ ನಾವು ಸಜ್ಜಿ ಮಾಡಿದ ನಂತರದಲ್ಲಿ ಉಳಿದಂತ ಬಾಳೆಲೆ ಆಗಿದೆ, ನಾವು ಬಾಕಿ ಕಡೆ ಎಲ್ಲ ಒಜ್ಜಿಟ್ಕೊತ್ತು. ನಿಜವಾಗಿ ಅದರಲ್ಲಿ ಎಷ್ಟು ಮಹತ್ವ ಇದ್ದು ನಮಗೆ ಗೊತ್ತಾದ್ರೆ ನಾವು ಹೋಗಿ ಕೂಡಲೇ ಅವು ಲಾಯಕ್ಕೆ ತಿಂತವು. ಮತ್ತೆ ಈಗ ಅಂದ್ರೆ ಊಟದ ವಿಷಯ ಆಗಲಿ ಎಂಥದೇ ಆದರೂ ಕೂಡ ನಾವು ಅಂತ ಇಕ್ಕೆ ಕೊಡೋದಿಲ್ಲ. ಒಬ್ಬ ಮನೆ ಜವಾನ ಅಂತ ಇಟ್ಕೊಳ್ಳೇಬೇಕಾಗಿ ಮಾಡ್ತಾ ಇಲ್ಲ ಯಾವುದನ್ನು ಕೂಡ. ಈಗ ಇದರಲ್ಲಿ ಸದ್ವಿನಿಯೋಗ ಆಗುತ್ತಿಲ್ಲ ಹಾಗೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಪರಿಶುದ್ಧವಾದ ನೆಲ, ಈ ನಮ್ಮ ನೆಲ ಎಲ್ಲಿಯೂ ಸಿಕ್ಕ ನಮಗೆ ಹತ್ತರಲ್ಲಿ ನಮಗೆ ದಿನ ಇದರ ನಮಗೆ ಕಾರ್ಯಕ್ರಮ ಮಾಡ್ತೀವಿ. ಆದರೆ ಶುದ್ಧವಾಗಿ ಗೋಮಯ ಸಾರಿಸಿ ಎಲ್ಲ ಮಾಡುವಂಥ ನೆಲವೇ ನಮಗೆ ಶುದ್ಧವಾಗಿ ಸಿಕ್ಕಿತ್ತು. ಇದರೆಲ್ಲ ನಾವು ಯೋಚನೆ ಮಾಡಿಕೊಂಡ್ರೆ ನಮಗೆ ಇದೇ ಶ್ರೇಷ್ಠ ಹಳೆ ಕಂಡು ನಾವು ಮಾಡಲಿ ಅಂತ ಇದ್ದೀವಿ.
ಮತ್ತೆ ಇಲ್ಲಿ ಮಾಡ್ಲಾಟದ್ದು ಸ್ವಂತ ಮನೆ ಹಂಗಿದೆ. ಎಂತ ಕೇಳಿದ್ರೆ ಇದಕ್ಕೆ ಕೆಲವು ಆಧಾರ ಸ್ತಂಭಗಳಿದ್ದೀವಿ. ಮುಖ್ಯವಾಗಿ ಇಲ್ಲಿ ಹಣ ಶ್ರೀಧರ ಮಾಸ್ಟರ್ ಅವನು ಮೋದಿ ಹಂಗೆ ಇಲ್ಲಿ ಹಣ ಸ್ವಂತಕ್ಕೆ ಎಂತೂ ಅಲ್ಲ, ಎಲ್ಲ ಗೋಯಿಂಗ್ ಅರ್ಪಿತ. ಮತ್ತೆ ಜಗದೀಶ ಮತ್ತೆ ಬಾಕಿ ಎಲ್ಲ ಕಾರ್ಯಕರ್ತರು ಇಲ್ಲಿ ಸತ್ಯಪ್ರಕಾಶ್ ಇದ್ದು, ವೆಂಕಟಾಳಿದ್ದ, ಮತ್ತೆ ಬಾಕಿ ಗಣರಾಜ್ಯಗಳೆಲ್ಲ ಇದ್ದು. ಹೆಂಗೆ ದುಡಿತವಳಿಯಲ್ಲ ಪಳನೀರು ಪುಟ್ಟ ಶಿವಪ್ರಸಾದ ಇವೆಲ್ಲ ಹೆಂಗೆ ದುಡಿತೇವೆ ಇಲ್ಲಿ ಹೇಳುವಂತಂದ್ರ ನಾವು ನಿಂಗೆ ಯಾವ್ದಾರಂದ್ರೆ ಹಿಂಗೆ ಬಂದು ನೋಡಿಯಪ್ಪಾಗ ಇಲ್ಲಿ ಕಾರ್ಯಕ್ರಮ ಅಪ್ಪಾಗ ಕಾಂಗು ಎಲ್ಲರೇ ಬಾಕಿ ಇದ್ದವರದ್ದು ಎಲ್ಲ ದೇವರ ಸಂಬಂಧ ಒಟ್ಟಂಥದ್ದು. ಮತ್ತೆ ಇನ್ನೊಂದು ನಾವು ಇಲ್ಲಿ ಹಣ ವೈದಿಕ ಇದರೆಲ್ಲ ನಿಭಾಯಿಸ್ಕೊಂಡು ಹೋಗಂತ ಕೇಶವ ಪ್ರಸಾದ್ ಪುರೋಹಿತರು, ವೇದಾಂತ ಕೇಶವ ಪ್ರಸಾದ್ ಇವರೆಲ್ಲ ನಮಗೆ ಈ ಸಹಕಾರ ಇಪ್ಪ ಕಾರಣ ಇದು ಒಳ್ಳೆದಲ್ಲಿ ನಮಗೆ ಮುಂದೆ ಹೋಗ್ತೀವಿ. ಆ ಲೆಕ್ಕನೇ ಅದು ಇಲ್ಲಿ ಕಾರ್ಯಕರ್ತರುಳಿದ್ದು, ಸೇವಾಕರ್ತರುಳಿದ್ದು ಎಲ್ಲವನ್ನು ಕೂಡ ನಾವು ಹೇಳಾರೆ ಗಣೇಶಣ್ಣ ಇದು ದೊಡ್ಡ ಪಟ್ಟಿಯಾಗಿ ಹೋಗ್ತದೆ. ಆದರೆಲ್ಲ ನಮಗೆ ಹಂಗೆ ಹೇಳಿ ಎಂತ ಹೇಳಿದ್ರೆ ಎಲ್ಲವುದೇ ಅವರವರ ಮನೆಯಲ್ಲಿ ಹೇಳುವಂತ ದುಡುತ್ತಾ ಇರ್ತದೆ ಎಲ್ಲದಲ್ಲಿ. ಹಂಗಿಪ್ಪಾಗ ನಾವು ಅದರ ಪ್ರತ್ಯೇಕವಾಗಿ ಹೆಸರಿಸಿಕೊಂಡಿಲ್ಲ. ಹಿಂಗೆ ಒಂದರೆ ಹಿಂಗೆ ನಾವು ಬಂದಿಪ್ಪ ಸಮಯದಲ್ಲಿ ಡೇ ಟೈಮ್ ಯಾವಾಗಾದರೂ ಬಂದಿಪ್ಪಾಗ ನಾವು ಅದರ ನೋಡ್ತಾ ಅವರವರಷ್ಟೇ ಕೆಲಸ ಮಾಡ್ತಾ ಇರ್ತದೆ. ನಾನು ಆಗಲೇ ಹೇಳಿದಂಗೆ ಇದೊಂದು ಮಾದರಿಯಾಗಿ ಕೊಡುವಂಥ ದೃಷ್ಟಿ. ಜನಾಂಗಕ್ಕೆ ಇದರ ಮಹತ್ವ ಗೊತ್ತಾಗಿದೆ. ಈಗ ಇಷ್ಟೊಂದರ ಆರಾರು ಇಲ್ಲಿಗೆ ಬೈಂದವಿಲ್ಲ ಎನ್ನೋದು ಅವರ ಒಂದು ಕೋರಿಕೆ ಅಂತ ಹೇಳಿದರೆ ಅವು ಬಂದು ಇಲ್ಲಿ ನೋಡಲಿ, ಇಲ್ಲಿನ ಮಹತ್ವ ನಿಂಗೆ ಅವಾಗ ಗೊತ್ತಾಗುತ್ತು. ಮತ್ತು ಯಾವ್ದಾರು ನಿಂಗಳ ಕಾರ್ಯಕ್ರಮಗಳೆಲ್ಲ ಇದ್ದರೆ ಇಲ್ಲಿ ಮಾಡಿ ನಿಂಗೂ ಅದರ ಫಲ ಮತ್ತೆ ನಿಂಗೆ ಅರಿವಾಗುತ್ತೆ. ಹಾಗಾಗಿ ಎಲ್ಲರದೇ ಒಂದರಿ ಬಂದು ಇಲ್ಲಿ ಭೇಟಿ ಕೊಡುವಂಥದ್ದು ನನ್ನ ಪ್ರಾರ್ಥನೆ. ಮತ್ತೆ ಗಣೇಶನ ಇದರ ಒಟ್ಟಿಗೆ ಇನ್ನೊಂದು ಇದಕ್ಕೆ ಪೂರಕವಾಗಿ ಹೇಳ್ತಾರೆ, ಈ ನಾಗ ಸಾಧುಗಳು ನಿಮಗೆ ಕೇಳಿದ್ವಿ ಉತ್ತರ ವಾರದಲ್ಲಿ ಸರ್ವಸಂಗ ಪರಿತ್ಯಾಗಿ ಅವು ಅಷ್ಟು ಸುಲಭಲ್ಲಿ ಎಲ್ಲ ಎಲ್ಲಿ ಒಪ್ಪಲೆ ಆಗ್ತವೆ. ಅವಕ್ಕೆ ಬರಕಾರೊಂದು ಒಂದೆಂತಾರೊಂದು ಪ್ರೇರಣೆ ಆಗಿ ಅವು ಒಪ್ಪಂತದ್ದು. ಮತ್ತೆ ಅಷ್ಟು ಶುದ್ಧ ಇಪ್ಪಂತ ಹಾಗೆ ಅವಕ್ಕೆ ಎಂಥದ್ದು ಒಂದು ಸಿಕ್ಸ್ ಸೆನ್ಸಿಗೆ ಒಪ್ಪಂತದ್ದು. ಮೊನ್ನೆ ಇಲ್ಲಿ ಒಂದು ಕಾರ್ಯಕ್ರಮ ದಿನ ಹೆಂಗಲ್ಲ ಇಲ್ಲಿ ಬಂದ ದಿನ ಸಂಬಂಧಿಕರದ್ದು ಕಾರ್ಯಕ್ರಮಕ್ಕೆ ಮಧ್ಯಾಹ್ನ ಅವರಷ್ಟೇ ಬಂದು ಇಲ್ಲಿ ನಮ್ಮ ಇದರ ಆತಿಥ್ಯ ಸ್ವೀಕರಿಸಿ ಅವು ಹೋಯ್ದವು. ಹಾಗೆ ಇವೆಲ್ಲದು ಬಹಳ ಮನಸ್ಸಿಗೊಂದು ನೆಮ್ಮದಿ ಖುಷಿ ಕೊಟ್ಟಿದ್ದು. ಹೇಳಿದರೆ ನಗಹದ್ದುಗ ನಾವು ಕರೆದರೂ ಒಬ್ಬ ಜಾತಿಗಲ್ಲ, ಬಂದರೆ ಒಂದು ಕ್ಷಣ ನಿಲ್ಲನೂ ಇಲ್ಲ, ಸೀರೆ ದಿಕ್ಕು. ಅದರಲ್ಲಿ ಇಲ್ಲಿ ಬಂದು ಎಂಗಳೊಟ್ಟಿಗೆ ಒಂದು 2 ಗಂಟೆ ಹೊತ್ತು ಇಲ್ಲಿ ಮಾತಾಡಿ ಇಲ್ಲಿ ಜಗದೀಶ ಮತ್ತೆ ಬಾಕಿ ಶ್ರೀಧರ ಮಾಸ್ಟರ್ ಇವರನ್ನೆಲ್ಲ ಮಾತಾಡಿ ತುಂಬ ಹೊತ್ತು ಲೋಕಾಭಿರಾಮ ಮಾತಾಡಿಕ್ಕೆ ಎಲ್ಲರ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಗಣೇಶಣ್ಣ ಇನ್ನೊಂದು ವಿಷಯ ಅಂತ ಹೇಳಿದರೆ ಈ ಎನ್ನ ಭಾವ ಡಾಕ್ಟರ್ ಕಿರಣ್ ಕುಮಾರ್ ಬೆಂಗಳೂರು ಎನ್ನ ಮಿಸಸ್ಸಿನ ಅಣ್ಣ ಮೊನ್ನೆ ನಾಗ ಸಾಧುಗ ಬಂದ ದಿನ ನಾನು ಆಗ ಹೇಳಿದಂಗೆ ಆ ದಿನ ಇವರ ಎನ್ನ ಅತ್ತೆ ಎಲ್ಲರೂ ಇವರ ಅಮ್ಮನ ವರ್ಷಾಂತಿ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇತ್ತು. ಹಾಗೆ ಇವರ ಅನುಭವ ಒಂದ್ಸತಿ ಅವರಿಂದಲೇ ಹೇಳಿ ಡಾಕ್ಟರ್. ಎಂತದ್ದು ಹೇಳ್ರೆ ಒಂದು ಹೆಂಗೆ ಇಲ್ಲಿ ವರ್ಷಾಂತ ಮಾಡೋ ನಿಶ್ಚಯ ಮಾಡಿದ್ದೇನೆ. ಒಂದು ದಿನ ನನ್ನ ತಮ್ಮ ಎನ್ನ ಆ ತಂಗೆ ಮನೆಗೆ ಬಂದಿತ್ತಿದ್ದ. ಅಲ್ಲಿ ಎಂತ ಆತೋಡ ಅಲ್ಲಿ ಒಂದ್ಸತಿ ಭಾವ ಕೇಳಿದೋಡ ಎಂತ ಎಲ್ಲೇ ವರ್ಷಾಂತ ಮಾಡೋ ನಾವಿಲ್ಲಿ ಗೋಶಾಲೆ ಮಾಡಿದೋಡ. ಇವ ನನ್ನ ಅಣ್ಣ ಹತ್ರ ಕೇಳಕ್ ಕೊಡಿದ. ಅಷ್ಟಪ್ಪ ಏನೇ ಫೋನ್ ಮಾಡಿ ಕೇಳಿದ ಕೂಡ ಇಮ್ಮಿಡಿಯೇಟ್ ಅಲ್ಲೇ ಆಗಲೇ ಹೇಳಿದ. ಎಂತ ಸಂಕಲ್ಪ ಆತೋ ಗೊತ್ತಿಲ್ಲ. ಹಾಗೆ ಒಂದು 15-25 ದಿನ ಆದದ್ದು. ಮತ್ತೆ ಇಲ್ಲಿ ವರ್ಷಾಂತ ಮಾಡೋದಿನ ಅಂದು ಮಧ್ಯಾಹ್ನ ಪಿಂಡ ಪ್ರದಾನ ಅಪ್ಪಾಗ ಸಡನ್ ಆಗಿ ನಾಗಸಾಧುಗಳು ಬಂದವು. ಇಲ್ಲಿ ಇದು ಪುಣ್ಯ ಜಾಗ ಹೇಳಿದವು. ಎಂತ ವಿಷಯ ಗೊತ್ತಿಲ್ಲ. ಅವು ಅಲ್ಲಿಂದ ಋಷಿಕೇಶಿಂದ ಬಂದಾಡ ಬಂದಿಕ್ಕಿ ಉಂಡಿಕ್ಕಿ ಎಲ್ಲರಿಂದ ಆಶೀರ್ವಾದ ಮಾಡಿ ಹೋಯ್ತು. ಪೂರ್ತಿ ಸಂತೃಪ್ತಿ ಆದಂಗೆ ಆಯ್ತು, ಖುಷಿ ಆಯ್ತು. ಎಲ್ಲಾ ಜಾಗದಲ್ಲಿ ಟೈಲ್ಸ್ ಹಾಕೊಂಡು ಇದಿಪ್ಪದು ಹಾಲು. ಇಲ್ಲಿ ದೇಶಿಗೋರ ಸಗಣಿಲಿ ನೆಲ ಸಾರ್ತಾ ಇಪ್ಪದು ಹಳೆ ಮನೆ ಇದ್ದತ್ತಿಲ್ಲ ಮೊದಲೇ ಹಾಂಗಿಪ್ಪದು. ಇಲ್ಲಿ ಬಂಬ ತುಂಬಾ ಖುಷಿ ಆಯ್ತು. ಒಳ್ಳೆ ತುಂಬಾ ಜನ ಹೋಗ್ತಾರೆ ಹೇಳು ಹೇಳಿದ್ದೆ. ಎಲ್ಲರೂ ಬಂದು ಒಂದ್ಸತಿ ಇಲ್ಲಿ ನೋಡಿಕ್ಕೆ ಹೋಯ್ಕು, ಭೇಟಿ ಮಾಡಿಕ್ಕೆ ನಮ್ಮ ಗೋಶಾಲೆ. ಗಣೇಶಣ್ಣ ನಮಸ್ಕಾರ. ನಮಸ್ಕಾರ. ಗೋಶಾಲೆಯಲ್ಲಿ ಹಲವು ಕಾರ್ಯಕ್ರಮಗಳು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಹೇಳಿದ್ರೆ ನಮ್ಮ ಇಲ್ಲಿಯ ಮೇಲ್ವಿಚಾರಕರು ಶ್ರೀಧರ ಮಾಸ್ಟರ್ ಇದ್ದವು, ಅವರ ಹತ್ರ 1-2 ಮಾತು ಕೇಳುವ. ಅವು ಸ್ಪಷ್ಟವಾಗಿ ಹೇಳ್ತಾವೆ. ಹರಿರಾಮ.
ಗೋವರ್ಧನ ಧರ್ಮ ಮಂದಿರ ಹೇಳುವಂತಹ ಒಂದು ವ್ಯವಸ್ಥೆಯ ಮೂಲಕ ಊರಿನ 10 ಸಂಸ್ಥರಿಗೆ ಬೇಕಪ್ಪಂತ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದು, ಇದರಿಂದ ಮಾಡಿದಂತ ಮೂಲ ಉದ್ದೇಶ ಈ ಧರ್ಮ ಮಂದಿರದ ಆದಾಯದ ಮೂಲಕ ಗೋಶಾಲೆಗೆ ಒಂದು ಬೆಂಬಲವಾಗಿ ನಿಲ್ಲೆಕ್ಕು ಹೇಳುವಂತಹದ್ದು. ಆ ದೃಷ್ಟಿಯಲ್ಲಿ ಇಲ್ಲಿ ಆರಂಭದಲ್ಲಿ ಸಣ್ಣ ಮಟ್ಟಿಗೆ ಆರಂಭ ಮಾಡಿದಂಗ, ಆದರೆ ಈಗ ವ್ಯಾಪ್ತಿ ದೊಡ್ಡದಾಯಿತು, ಜವಾಬ್ದಾರಿ ಹೆಚ್ಚಿದ್ದು. ಈಗಾಗಲೇ ಸಾಕಷ್ಟು ಕಾರ್ಯಕ್ರಮ ಬರ್ತಾ ಇದ್ದು, ದೂರ ದೂರದ ಊರಿಂದ ಇಪ್ಪರು ಸಂಪೂರ್ಣವಾಗಿ ಇಲ್ಲಿಯ ಜವಾಬ್ದಾರಿ ಒಪ್ಪಿಸಿಬಿಟ್ಟು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದವು. ಪ್ರಸ್ತುತ ಈಗ ಇಲ್ಲಿ ನಡೆಯುವಂತಹ ನಿಶ್ಚಿತಾರ್ಥ ಕಾರ್ಯಕ್ರಮ ನಾಳೆ ನಡೆಯುವುದು. ಡಾಕ್ಟರ್ ಕೃಷ್ಣ ಪ್ರಕಾಶ್ ಅವರ ಸುಪುತ್ರಿಯ ನಿಶ್ಚಿತಾರ್ಥ. ಇದರ ಬಗ್ಗೆ ಹೇಳೋದಾದ್ರೆ, ಒಂದು ದಿನ ಡಾಕ್ಟ್ರು ಹಿಂಗೆ ಮಾತಾಡ್ತಾ ಇಪ್ಪ ಹೇಳಿದವು, ನಾನು ಹೆಂಗಿದ್ದರು ಗೋಶಾಲೆಯೇ ಮಾಡುವ ತೀರ್ಮಾನ ಮಾಡಿದ್ದೇವೆ ಅಷ್ಟೇ, ಹೆಂಗೆ ವ್ಯವಸ್ಥೆ ಮಾಡಲಿ ಹೆಂಗೆ ಕೂಲಿ ಒಂದು ವ್ಯವಸ್ಥೆ ಮಾಡಲೇ ಹೆಂಗೆ ಅಕ್ಕೂ ಕೇಳಿದರೆ ಅದು ಎಡಿಯ ಹೇಳುವಂಥ ಒಂದು ಮನಸ್ಥಿತಿಯನ್ನ ಅಲ್ಲ. ಅದಕ್ಕೆ ಎಷ್ಟೇ ಕಷ್ಟ ಆಗಲಿ ಆ ವ್ಯವಸ್ಥೆ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಹಾಗೆ ಈ ಕಾರ್ಯಕ್ರಮ ಕೂಡ ಹಾಗೆ ಶಕ್ತಿ ಮೀರಿ ಎನ್ನ ಪ್ರಯತ್ನ ಮಾಡಿದ್ದೆ. ಅದು ಯಶಸ್ಸಾಗಿ ಒಂದು 4 ಜನ ಈ ಕಾರ್ಯಕ್ರಮದ ಬಗ್ಗೆ ಹೇಳುವಂಗಾದರೆ ನಾನು ಆ ವಿಷಯ ಧನ್ಯ. ಪ್ರಕಾಶ್ ಡಾಕ್ಟರ್ ಈ ಬೆಂಬಲಂದಾಗಿ ನಮ್ಮ ಈ ಗೋವರ್ಧನ ಧರ್ಮ ಮಂದಿರ 10 ಕಡೆ ಇನ್ನಷ್ಟು ಪ್ರಸಾರಪ್ಪಂತ ಒಂದು ದಾರಿಯೂ ಆಯಿತು. ಈ ವಿಷಯಕ್ಕಾಗಿ ಡಾಕ್ಟ್ರಿಗೂ ನಾನು ಆಭಾರಿ. ಹರಿರಾಮ್. ಹಂಗೆ ಶ್ರೀಧರಾಮಶೆ ಹಂಗೆ ನಾರಾಯಣ ಕಾರ್ಯಕ್ರಮಕ್ಕೆ 250ರಿಂದ 300 ಜನ ಅಂದಾಜು ಹೇಳಿದೆ. ಅಷ್ಟು ಜನಕ್ಕೆ ಕೂಡ ಇಲ್ಲಿ ಸುಧಾರಿಸುವಂತ ವ್ಯವಸ್ಥೆಗೆ ಬೇಕಾಗಿ ನಿಮಗೆ ತಯಾರಾಗಿದೆ. ಈ ಮೊದಲೇ 250 ಜನರ ಕಾರ್ಯಕ್ರಮ ಇಲ್ಲಿ ಆರಾಮಲ್ಲಿ ಮಾಡಿದ್ದೆ. ಈಗ ಡಾಕ್ಟರ್ 300 ಹೇಳೋಕೆ ದೊಡ್ಡ ತಲೆ ವಿಷಯ ಮಾಡಿದ್ದೆ ಅಂತ ಕೇಳಿದ್ರೆ 250 ವ್ಯವಸ್ಥೆ ಮಾಡಿ ಹೋಗಕ್ಕೆ 300 ಸಂಗತಿ ಅಲ್ಲ. ಹಾಗೆ ಧೈರ್ಯದಲ್ಲಿ ಈ ಕಾರ್ಯಕ್ರಮಕ್ಕೆ ಇದ್ದೇವೆ. ನಾಳೆಯ ಕಾರ್ಯಕ್ರಮ ಖಂಡಿತವಾಗಿ 100ಕ್ಕೆ 100 ಯಶಸ್ವಿ ಆಗುತ್ತಿರುವಂತಹದ್ದು, ಅದು ಕೂಡ ಎಂಗಳ ವಿಶ್ವಾಸ. ಎಂಗ ನಂಬಿದ ಗೋಪಾಲಕೃಷ್ಣ ಗೋಮಾತೆಯ ಪೂರ್ಣ ಆಶೀರ್ವಾದ ಈ ಕಾರ್ಯಕ್ರಮದ ಹಿಂದೆ ಇದ್ದು, ಯಾವುದೇ ಒಂದು ಒಳ್ಳೆಯ ಉದ್ದೇಶದಲ್ಲಿ ಹೆರಟ ಕೆಲಸಂಗ ಅದಕ್ಕೆ ದೇವರ ಪೂರ್ಣ ಆಶೀರ್ವಾದ ಇದ್ದೇ ಇತ್ತು. ಆ ವಿಶ್ವಾಸದಲ್ಲಿ ಈ ನಾಳೆಯ ಕಾರ್ಯಕ್ರಮ 100ಕ್ಕೆ 100 ಯಶಸ್ವಿ ಆಗುತ್ತಿರುವಂತಹದ್ದು ಆ ಭರವಸೆ ಕೊಡ್ತಾ ಇದ್ದೆ. ಹರೇ ರಾಮ. ಬದ್ಧ ನಿಶ್ಚಯ ಕಾರ್ಯಕ್ರಮ ಮುನ್ನಾಳ ದಿನ ದೃಶ್ಯ ಇಂದೀಗ ನೋಡಿದ್ದರು. ಬದ್ಧ ದಿನದ್ದು ನನಗೆ ತೋರಿಸುತ್ತೆ ಹೇಳಿದ್ರೆ ಇಷ್ಟರವರೆಗೆ ಸಣ್ಣ ಸಣ್ಣ ಕಾರ್ಯಕ್ರಮವೇ ಅಲ್ಲಿಗೆ ಎಲ್ಲರೂ ಬಂದೊಂಡಿದ್ದರು. ಎಷ್ಟು ದೂರದವು ಬಂದರು, ಎಲ್ಲೆಲ್ಲವೂ ಬಂದರು, ಅಲ್ಲಿ ಕಾರ್ಯಕರ್ತರು ರೆಡಿಯಾಗಿರ್ತವು. ಒಳ್ಳೆ ನಗುಮುಖದಿಂದ ಒಳ್ಳೆ ಸೇವೆ ನಿಮಗೆ ಬೇಕಾದ ಕೆಲಸವು ಮಾಡಿಕೊಡ್ತವು. ಅಲ್ಲಿ ನಡೆದ ಕಾರ್ಯಕ್ರಮದ ಯಾವ್ದಾದ್ರು ಇದು ಬಂದರೆ ಅದಿಡೀ ಗೋಶಾಲೆಗೆ ವಿನಿಯೋಗಿಸ್ತವಳಿ. ಈ ಗೋಶಾಲೆ ಗೋಶಾಲೆ ಮುಂದುವರಿತಾ ಇಪ್ಪದೇ ಹೀಗಿತ್ತ ಕಾರ್ಯಕ್ರಮಗಳಿಂದಾಗಿ ನಮಗೊಂದು ವೇಳೆ ನಮ್ಮ ಮನೆ ಜಾಗದಲ್ಲಿ ಚಪ್ಪರಾಕಿ ಮಾಡಿಡಿಯಿದ್ದರೆ ಎಲ್ಲ ಹೇಳಿರಲ್ಲಿ ಮಾಡ್ತು, ಗೋಶಾಲೆಗೂ ರಜಾ ಹೆಸರು ಬತ್ತು. ಏನಾರದಲ್ಲಿ ರಜೆ ಕಿಂಚಿತು ಬಂತೋಳಿ ಆದರೆ ಅದು ಗೋ ಇಲ್ಲೇ ಅರ್ಪಣೆ ಆಗುತ್ತು. ಒಳ್ಳೆಯೊಂದು ಕೆಲಸ ಆಯಿತು. ಈಗ ದೂರ ಊರದ ದೊಡ್ಡ ದೊಡ್ಡ ಹಾಲಿಂಗ್ಗೆ ಹೋಗಿ ಎಲ್ಲ ಭಂಗ ಬಪ್ಪದರಿಂದ ನಮ್ಮದೇ ಗೋಶಾಲೆಯಲ್ಲಿ ಚೆಂದಕ್ಕೆ ಮಾಡ್ಲಕ್ಕೋಳಿ ಎಂದೊಂದು ಅಭಿಪ್ರಾಯ ತಿಳಿಸಿದ್ದು. ಇದುವರೆಗೆ ಸಣ್ಣ ಸಣ್ಣ ಕಾರ್ಯಕ್ರಮ ಎಲ್ಲ ಆಗಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನನಗೆ ಹೇಳಿಕಿತ್ತಿದ್ದು ಹೋಗಿ ನೋಡಿಯಪ್ಪಾಗ ಭಾರಿ ಖುಷಿಯಾದ. ಹಾಗೆ ಅದೊಂದು ವಿಡಿಯೋ ಮಾಡಿ ನಿಂಗಳೆಲ್ಲ ತಿಳಿಸಿಕೊಂಡು ನಾನು ಹೆರಟದು ಕಾಮ ಹರೇ ರಾಮ.